ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂಡಿಗೋ ಏರ್ಲೈನ್ಸ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರಯಾಣಿಕ ಸ್ನೇಹಿ ಏರ್ಲೈನ್ಸ್ ಅಂತಾಲೆ ಗುರುತಿಸಿಕೊಂಡಿದ್ದ ಸಂಸ್ಥೆ ಇದು. ಕೆಲವು ವರ್ಷಗಳ ಹಿಂದೆ ಇಂಡಿಗೋ ಏರ್ಲೈನ್ಸ್ ತನ್ನ ಲಾಭದಾಯಕ ಸಂಚಾರ ಹಾಗೂ ಧನಾತ್ಮಕ ಬೆಳವಣಿಗೆಯಿಂದ ಪತ್ರಿಕೆ ನ್ಯೂಸ್ಗಳಲ್ಲಿ ಹೆಡ್ಲೈನ್ ಆಗುತ್ತಿತ್ತು. ಅನೇಕರು ಸಂಸ್ಥೆಯನ್ನ ಹಾರುವ ಕುದುರೆ ಅಂತಾಲೆ ಕರೆಯುತ್ತಿದ್ದರು. ಸಾಮಾನ್ಯವಾಗಿ ಭಾರತದಲ್ಲಿ ಏರ್ಲೈನ್ಸ್ ಸಂಸ್ಥೆಗಳು ಲಾಭದಾಯಕವಾಗಿ ನಡೆದಿರುವ ಉದಾಹರಣೆ ಕಡಿಮೆ. ಇದೇ ಕಾರಣಕ್ಕಾಗಿ ಭಾರತಕ್ಕೆ ವಾಯುಯಾನ ಸಂಸ್ಥೆಗಳ ಪಾಲಿನ ಸ್ಮಶಾನ ಅನ್ನುವ ಕುಖ್ಯಾತಿಯೇ ಇದೆ. ಯಾಕಂದರೆ ದೇಶದಲ್ಲಿ ಯಾವುದೇ ವಿಮಾನಯಾನ ಸಂಸ್ಥೆ ಲಾಭದಾಯಕವಾಗಿ ಬಹಳ ದಿನಗಳ ಕಾಲ ನಡೆದದ್ದೇ ಇಲ್ಲ. ದೇಶದಲ್ಲಿರುವ ಏರ್ಲೈನ್ಸ್ಗಳು ಒಂದು ನಷ್ಟದಿಂದಾಗಿ ಬಾಗಿಲು ಹಾಕಿಕೊಳ್ಳುವುದು, ಇಲ್ಲವೇ ಬ್ಯಾಂಕ್ ಸಾಲದ ಸುಳಿಗೆ ಸಿಲುಕಿ ಹಾಳಾಗುವುದು. ಬಹುಶಃ ಭಾರತದಲ್ಲಿ ಏರ್ಲೈನ್ಸ್ ಸಂಸ್ಥೆಗಳು ದಿವಾಳಿಯಾಗದೆ ಉಳಿದಿದ್ದು ಇಲ್ಲವೇ ಇಲ್ಲ ಎನ್ನಬೇಕು. ಒಂದು ಕಾಲದ ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಏರ್ಲೈನ್ಸ್, ಸ್ಪೈಸ್ ಜೆಟ್ ಏರ್ಲೈನ್ಸ್, ಕಿಂಗ್ ಫಿಶರ್ ಏರ್ಲೈನ್ಸ್ ಹೀಗೆ ಅನೇಕ ವಾಯುಯಾನ ಸಂಸ್ಥೆಗಳು ಬಂದಷ್ಟೇ ವೇಗದಲ್ಲಿ ಪಾತಾಳ ಕೂಡ ಕಂಡ ಉದಾಹರಣೆ ಇದೆ. ಆದರೆ ಇದೆಲ್ಲವುಗಳ ಮಧ್ಯೆ ಹಲವು ಸವಾಲು ಸಮಸ್ಯೆಗಳನ್ನು ಎದುರಿಸಿ ನಿಂತ ದಿಟ್ಟ ಸಂಸ್ಥೆ ಅಂದರೆ ಅದು ಇಂಡಿಗೋ ಏರ್ಲೈನ್ಸ್. ಭಾರತೀಯ ವಾಯುಯಾನ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ್ದ ಈ ಸಂಸ್ಥೆ ದಿ ಬೆಸ್ಟ್ ಎನ್ನುವ ಸರ್ವಿಸ್ ನೀಡ್ತಾ ಇತ್ತು. ಈ ಚಾರ್ಟ್ ಅನ್ನೊಮ್ಮೆ ನೋಡಿ. ಇದರಲ್ಲಿ 2015ನೇ ಹಣಕಾಸು ವರ್ಷದಲ್ಲಿ ವಿಮಾನಯಾನ ಸಂಸ್ಥೆಗಳು ದಾಖಲಿಸಿದ ವಾರ್ಷಿಕ ಲಾಭ ನಷ್ಟಗಳ ವಿವರವಿದೆ. ಈ ವರದಿ ಪ್ರಕಾರ ಜೆಟ್ ಏರ್ವೇಸ್ 2097 ಕೋಟಿ ನಷ್ಟದಲ್ಲಿದ್ದರೆ ಸ್ಪೈಸ್ ಜೆಟ್ 687 ಕೋಟಿ ನಷ್ಟದಲ್ಲಿದೆ. ಇಂಡಿಗೋ ಮಾತ್ರ 1300 ಕೋಟಿ ಭರ್ಜರಿ ಲಾಭ ಗಳಿಸಿದೆ. ಇನ್ನು 2021ರಿಂದ 2022ರವರೆಗೆ ದೇಶೀಯ ವಿಮಾನಯಾನ ಮಾರುಕಟ್ಟೆಯಲ್ಲಿ ಇಂಡಿಗೋ 61% ಮಹತ್ವದ ಪಾಲನ್ನ ಹೊಂದಿತ್ತು. ಆದರೆ ಇದೀಗ ಏಕಾಏಕಿ 2 ವರ್ಷದಲ್ಲಿ ಇಂಡಿಗೋ ಸಹ ನಷ್ಟದ ಸುಳಿಗೆ ಸಿಲುಕಿದೆ. ಅಕ್ಟೋಬರ್ 2024ರಲ್ಲಿ ಬಿಡುಗಡೆಯಾದ ಸಂಸ್ಥೆಯ ತ್ರೈಮಾಸಿಕ ವರದಿಯಲ್ಲಿ ಇಂಡಿಗೋ ಹಾನಿಯ ವಿಚಾರವನ್ನ ಉಲ್ಲೇಖಿಸಿದೆ. 2023-24ನೇ ಸಾಲಿನಲ್ಲಿ ಸಂಸ್ಥೆಯ ಲಾಭಾಂಶದ ಪ್ರಮಾಣ 189 ಕೋಟಿ ರೂಪಾಯಿಗೆ ಕುಸಿದರೆ ಕಂಪನಿಯ ನಷ್ಟದ ಪ್ರಮಾಣ 987 ಕೋಟಿ ರೂಪಾಯಿಯವರೆಗೆ ಏರಿಕೆ ಕಂಡಿದೆ. 2023ರ ಜುಲೈನಿಂದ ಸೆಪ್ಟೆಂಬರ್ ತ್ರೈಮಾಸಿಕ ಅವಧಿಯಲ್ಲಿ ಇಂಡಿಗೋ ಸಂಸ್ಥೆಯ ಒಟ್ಟು ವೆಚ್ಚ 15,313 ಕೋಟಿಗಳಾದರೆ ಅದೇ 2024ರ ಜುಲೈನಿಂದ ಸೆಪ್ಟೆಂಬರ್ ತ್ರೈಮಾಸಿಕ ಅವಧಿಯಲ್ಲಿ ಸಂಸ್ಥೆಯ ಒಟ್ಟು ವೆಚ್ಚ 18,666 ಕೋಟಿ ರೂಪಾಯಿಗೆ ಏರಿಕೆ ಕಂಡಿದೆ. ಅಂದರೆ ಸರಿಸುಮಾರು 3,000 ಕೋಟಿಗಿಂತಲೂ ಅಧಿಕ ಖರ್ಚು ವೆಚ್ಚ ಹೆಚ್ಚಳವಾಗಿದೆ. ಆದರೆ ಅದೇ ವೇಳೆ ಕಂಪನಿಯ ನಿವ್ವಳ ಲಾಭ ಮೇಲೆ ಹೇಳಿದಂತೆ 189 ಕೋಟಿಗೆ ನಿಂತಿದ್ರೆ ನಷ್ಟದ ಪ್ರಮಾಣ 987 ಕೋಟಿಗೆ ಏರಿದೆ. ಭಾರತದ ವಿಮಾನಯಾನ ಸಂಸ್ಥೆಗಳಲ್ಲೇ ಚಿನ್ನದ ಗುಣಮಟ್ಟದ ಸಂಸ್ಥೆ ಎಂಬ ಹೆಗ್ಗಳಿಕೆ ಹೊಂದಿದ್ದ ಇಂಡಿಗೋ ಕೂಡ ನಷ್ಟದ ದಾರಿ ಹಿಡಿದಿದೆ. ಮಾರುಕಟ್ಟೆ ರಿಸ್ಕ್ ಮೀರಿ ಗುರಿ ಸಾಧಿಸಿದ್ದ ಸಂಸ್ಥೆ ಸದ್ಯ ಲಾಭಾಂಶಕ್ಕಾಗಿ ತಡಕಾಡುತ್ತಿದೆ. ಹಾಗಾದರೆ ಭಾರತೀಯ ವಾಯುಯಾನ ಕ್ಷೇತ್ರದ ದಿಕ್ಕು ಬದಲಿಸುವಂತೆ ಮುನ್ನುಡಿ ಇಡುತ್ತಿದ್ದ ಇಂಡಿಗೋ ಇದ್ದಕ್ಕಿದ್ದಂತೆ ನಷ್ಟದತ್ತ ಹೊರಳಿದ್ದೇಗೆ? ಅಸಲಿಗೆ ವಾಯುಯಾನ ಕ್ಷೇತ್ರದಲ್ಲಿ ಇಂಡಿಗೋ ಎಡವಿದ್ದಲ್ಲಿ ವಾಯುಯಾನ ಕ್ಷೇತ್ರದಲ್ಲಿ ಲಾಭ ಮಾಡುವುದು ಸಾಧ್ಯವಿಲ್ಲವೇ? ಹೀಗೆ ಮುಂದುವರೆದರೆ ಭಾರತೀಯ ವಾಯುಯಾನ ಕ್ಷೇತ್ರದ ಭವಿಷ್ಯವೇನು? ಇವೆಲ್ಲವುಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಲಾಭ ನಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ವಾಯುಯಾನ ಕ್ಷೇತ್ರದಲ್ಲಿನ ಮೂಲಭೂತ ಮಾನದಂಡಗಳನ್ನು ಅರ್ಥೈಸಿಕೊಳ್ಳಬೇಕಾಗಿರೋದು ಅವಶ್ಯಕ. ಇಲ್ಲದೆ ಹೋದರೆ ಈ ವಿಷಯ ನಮಗೆ ಅರ್ಥವಾಗುವುದಿಲ್ಲ. ಮೊದಲಿಗೆ ಈ RASK ಅನ್ನೋದೇನು ತಿಳಿದುಕೊಳ್ಳಬೇಕು. ರಸ್ಕ್ ಅಂದರೆ ರೆವಿನ್ಯೂ ಪರ್ ಅವೈಲೇಬಲ್ ಸೀಟ್ ಪರ್ ಕಿಲೋಮೀಟರ್ ಅಂತ ಅರ್ಥ. ಅಂದರೆ ವಿಮಾನಯಾನದಲ್ಲಿ ಲಭ್ಯವಿರುವ ಸೀಟ್ನಿಂದ ಪ್ರತಿ ಕಿಲೋಮೀಟರ್ಗೆ ಸಂಸ್ಥೆ ಗಳಿಸಿದ ಆದಾಯವಾಗಿದೆ. ಈ ಇಂಡಿಗೋ ಸಂಸ್ಥೆಯ ಫೈನಾನ್ಷಿಯಲ್ ಸಾರಾಂಶವನ್ನೊಮ್ಮೆ ನೋಡಿ. ಸೆಪ್ಟೆಂಬರ್ 2023ರಲ್ಲಿ ಸಂಸ್ಥೆಯ ರಸ್ಕ್ ಗಳಿಕೆ 4.25 ರೂಪಾಯಿ ಇದ್ದದ್ದು ಸೆಪ್ಟೆಂಬರ್ 2024ರಲ್ಲಿ 4.45 ರೂಪಾಯಿ ಆಗಿದೆ. ಲೋಡ್ ಫ್ಯಾಕ್ಟರ್. ಇನ್ನು ಲೋಡ್ ಫ್ಯಾಕ್ಟರ್ ಅಂದರೆ ಪ್ರಯಾಣಿಕರಿಂದ ತುಂಬಿರುವ ಲಭ್ಯವಿರುವ ಸೀಟುಗಳ ಶೇಕಡಾವಾರು ಪ್ರಮಾಣವಾಗಿದೆ. ಸರಳ ಭಾಷೆಯಲ್ಲಿ ಹೇಳಬೇಕಾದರೆ ವಿಮಾನವೊಂದರಲ್ಲಿ ಎಷ್ಟು ಸೀಟ್ಗಳಿವೆ ಹಾಗೂ ಅದರಲ್ಲಿ ಎಷ್ಟು ಸೀಟ್ಗಳು ಭರ್ತಿಯಾಗುತ್ತವೆ ಅನ್ನೋದರ ಸರಾಸರಿ ಪ್ರಮಾಣ. ಅಂದರೆ ವಿಮಾನವೊಂದರ ಆಸನ ಸಾಮರ್ಥ್ಯದ ಸದ್ಬಳಕೆ ಅಂತರ್ಥ. ಉದಾಹರಣೆಗೆ ಲುಫ್ತಾನಾ ಏರ್ಲೈನ್ಸ್ ತನ್ನ 200 ಸೀಟುಗಳ ಬಳಕೆಯ ಸಾಮರ್ಥ್ಯದಲ್ಲಿ 60 ಸೀಟುಗಳನ್ನು ಪ್ರಯಾಣಿಕರು ಬಳಸಿದ್ರು ಅಂದಿಟ್ಕೊಳ್ಳಿ. ಆವಾಗ ಲೋಡ್ ಫ್ಯಾಕ್ಟರ್ 30% ಅಂತ ಪರಿಗಣಿಸಲಾಗುತ್ತೆ. ಅಂದರೆ ಇದನ್ನ 60 ಡಿವೈಡೆಡ್ ಬೈ 200 ಇಂಟು 100 ಅಂತ ಗುಣಿಸಿದ್ರೆ ಬರುವ ಉತ್ತರ 30%.
ಸೊ ಇಲ್ಲಿ ಲೋಡ್ ಫ್ಯಾಕ್ಟರ್ 30% ಇದೆ ಅಂತ ಅರ್ಥ. ಅಂದ್ರೆ 30% ಸೀಟ್ಗಳು ಪ್ರಯಾಣಿಕರಿಂದ ತುಂಬಿವೆ, 70% ಸೀಟ್ಗಳು ಖಾಲಿ ಇವೆ ಅಂತ ಅರ್ಥ. ಇಂಡಿಗೋ ಜೊತೆಗೆ ಇತರೆ ಭಾರತೀಯ ಏರ್ಲೈನ್ಸ್ಗಳ ಸರಾಸರಿ ಲೋಡ್ ಫ್ಯಾಕ್ಟರ್ ಹೇಗಿದೆ ಅನ್ನೋದನ್ನ ಕೋಷ್ಟಕದಲ್ಲಿ ಗಮನಿಸೋಣ. 2024ರ ಈ ಲೋಡ್ ಫ್ಯಾಕ್ಟರ್ ವರದಿ ಪ್ರಕಾರ ಏರ್ ಇಂಡಿಯಾ ಲೋಡ್ ಫ್ಯಾಕ್ಟರ್ 96.4% ಇದ್ರೆ, ಅದೇ ಸ್ಪೈಸ್ ಜೆಟ್ ಲೋಡ್ ಫ್ಯಾಕ್ಟರ್ 94.4% ಇದೆ. ಇನ್ನು ಇದೇ ವೇಳೆ ಇಂಡಿಗೋ ಲೋಡ್ ಫ್ಯಾಕ್ಟರ್ 94.1% ಇದೆ. ಇನ್ನು ಇದನ್ನ ಫ್ಲೀಟ್ ಗಾತ್ರದೊಂದಿಗೆ ತಾಳೆ ಹಾಕಿ ನೋಡೋಣ. ಇಂಡಿಗೋ 367 ವಿಮಾನಗಳ ಅತಿದೊಡ್ಡ ಫ್ಲೀಟ್ ಗಾತ್ರ ಹೊಂದಿದೆ. ಇನ್ನು ಏರ್ ಇಂಡಿಯಾ ಸುಮಾರು 300 ವಿಮಾನಗಳನ್ನು ಹೊಂದಿದೆ. ಅದರಂತೆ ಸ್ಪೈಸ್ ಜೆಟ್ ಸಂಸ್ಥೆ ಕೇವಲ 51 ಏರ್ಕ್ರಾಫ್ಟ್ಗಳನ್ನು ಹೊಂದಿದೆ. ಈ ಎರಡು ಸಂಸ್ಥೆಗಳಿಗೆ ಹೋಲಿಸಿದರೆ ಇಂಡಿಗೋ ಮಾತ್ರ ಅತಿದೊಡ್ಡ ಏರ್ಕ್ರಾಫ್ಟ್ ಸಂಸ್ಥೆಯಾಗಿದೆ. ಇನ್ನು ದಕ್ಷತೆ ಹಾಗೂ ಕೌಶಲ್ಯದ ವಿಚಾರದಲ್ಲೂ ಇಂಡಿಗೋ ಸಂಸ್ಥೆ ತನ್ನದೇ ಆದ ಮಾರ್ಕ್ ಹೊಂದಿದೆ. ಇಂಡಿಗೋ ಸಂಸ್ಥೆಯ ಕಳೆದ 4 ವರ್ಷಗಳ ಆದಾಯ ಪಟ್ಟಿಯನ್ನ ನೋಡುವುದಾದರೆ 2021ರಲ್ಲಿ ಸಂಸ್ಥೆಯ ಒಟ್ಟು ಆದಾಯ 15,676 ಆಗಿದ್ರೆ 2022ರಲ್ಲಿ ಅದು 26,665 ಆಗಿದೆ. ಅದೇ 2023ರ ಹಣಕಾಸು ವರ್ಷದಲ್ಲಿ ಕಂಪನಿ ಆದಾಯ ಗಳಿಕೆ 55,877ಕ್ಕೆ ಏರಿಕೆಯಾಗಿದೆ. ಇನ್ನು 2024ರಲ್ಲಿ ಕಂಪನಿಯ ವರಮಾನ 71,299 ಕೋಟಿಗೆ ಏರಿಕೆಯಾಗಿದೆ. ಇದನ್ನೆಲ್ಲ ನೋಡಿದಾಗ ಎಲ್ಲವೂ ಸರಿಯಾಗಿದೆಯಲ್ಲ, ಇಂಡಿಗೋ ಕಂಪನಿ ಧನಾತ್ಮಕವಾಗಿಯೇ ನಡೆಯುತ್ತಿದೆಯಲ್ಲ ಎನ್ನುವ ಪ್ರಶ್ನೆಗಳು ಉದ್ಭವವಾಗಬಹುದು. ರಸ್ಕ್ ರೇಟ್ ಚೆನ್ನಾಗಿದೆ, ಲೋಡ್ ಫ್ಯಾಕ್ಟರ್ ಕೂಡ ಉತ್ತಮವಾಗಿಯೇ ಇದೆ, ಇನ್ನು ಆದಾಯ ಕೂಡ ನಿರಂತರವಾಗಿ ಏರಿಕೆ ಕಂಡಿದೆ. ಹೀಗಿರುವಾಗ ನಷ್ಟದ ಮಾತೆಲ್ಲಿ? ಅಷ್ಟಕ್ಕೂ 987 ಕೋಟಿಯಷ್ಟು ದೊಡ್ಡ ಹಾನಿ ಹೇಗೆ ಸಂಭವಿಸಿತು ಅಂತ ಕೇಳಬಹುದು. ಆದರೆ ಇದನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ತಿಳಿದುಕೊಳ್ಳಬೇಕಾಗುತ್ತೆ. ಆ ಕಾರಣಗಳನ್ನ ಇಲ್ಲಿ ನೀಡಲಾಗಿದೆ. ಮೊದಲನೇ ಅಂಶ ಅಂದ್ರೆ ವೊಲಟೈಲ್ ಫ್ಯೂಯಲ್ ಕಾಸ್ಟ್. ಇದು ಏವಿಯೇಷನ್ ಇಂಡಸ್ಟ್ರಿಯ ಅತ್ಯಂತ ಸಾಮಾನ್ಯ ಸಮಸ್ಯೆಯಾಗಿದೆ. ಯಾವುದೇ ವಾಯುಯಾನ ಸಂಸ್ಥೆಗೆ ಇಂಧನ ವೆಚ್ಚ ಸ್ವಲ್ಪ ದೊಡ್ಡದಾಗಿಯೇ ಕಾಡುತ್ತದೆ. ಸಂಸ್ಥೆಯ ಒಟ್ಟು ವೆಚ್ಚದಲ್ಲಿ 35ರಿಂದ 40% ಖರ್ಚು ಕೇವಲ ಇಂಧನಕ್ಕಾಗಿಯೇ ಮಾಡಬೇಕಾಗುತ್ತೆ. ಅಂತೆಯೇ ಇಂಡಿಗೋ ಸಂಸ್ಥೆಗೂ ಕೂಡ ಇದೇ ಇಂಧನ ವೆಚ್ಚವೇ ದೊಡ್ಡ ಹೊಡೆತ ನೀಡಿದೆ. ಇಂಧನ ಮಾರುಕಟ್ಟೆಯಲ್ಲಾಗುವ ಅನಿಯಂತ್ರಿತ ಏರಿಳಿತಗಳು ಕಂಪನಿಯ ಇಂಧನ ವೆಚ್ಚ ಏರುಪೇರಾಗುವಂತೆ ಮಾಡಿದೆ. 2022ರಿಂದ 24ರವರೆಗಿನ ಇಂಧನ ದರ ಏರಿಳಿತಗಳ ಈ ಚಾರ್ಟ್ ಅನ್ನೊಮ್ಮೆ ನೋಡಿ. 2023ರಲ್ಲಿ ಇಂಧನ ದರ ಪ್ರತಿ ಬ್ಯಾರಲ್ಗೆ $70 ಇತ್ತು. ಆದರೆ ಕೇವಲ 4 ತಿಂಗಳಲ್ಲಿ ಅಂದರೆ 2023ರ ಅಕ್ಟೋಬರ್ನಲ್ಲಿ ಕಚ್ಚಾ ತೈಲದ ಬೆಲೆ $95 ಏರಿತು. ಬಳಿಕ ಮತ್ತೆ ಇಳಿಕೆಯತ್ತ ಸಾಗಿದ ತೈಲ ದರ ಜನವರಿ 2024ರಂದು ಮರಳಿ ಮತ್ತೆ $70ಗೆ ಬಂದು ನಿಂತಿತು. ಕೇವಲ 90 ದಿನದಲ್ಲಿ 30% ತೈಲ ದರಗಳು ಏರಿಕೆ ಕಂಡು ಮತ್ತೆ ಇಳಿಕೆಯಾದವು. ಹೀಗೆ ಕಚ್ಚಾ ತೈಲ ದರ ನಿರಂತರವಾಗಿ ಏರಿಳಿತಕ್ಕೊಳಗಾಗುವುದು ವಿಮಾನಯಾನ ಸಂಸ್ಥೆಗಳನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಇಂಡಿಗೋದ ಒಟ್ಟು ಆದಾಯದಲ್ಲಿ 37.19% ಹಣ ಕೇವಲ ಇಂಧನಕ್ಕಾಗಿಯೇ ವೆಚ್ಚವಾಗುತ್ತಿದೆ. ಅದರಲ್ಲಿ ಸಂಸ್ಥೆಯ ಲಾಭಾಂಶದ ಪ್ರಮಾಣ ಕೇವಲ 11.5ರಷ್ಟಿದೆ. ನೀವೇನಾದರೂ ಅಹಮದಾಬಾದ್ನಿಂದ ಬೆಂಗಳೂರಿಗೆ 1 ತಿಂಗಳು ಮುಂಚಿತವಾಗಿ ಇಂಡಿಗೋ ಟಿಕೆಟ್ ಬುಕ್ ಮಾಡಿದ್ರೆ ಅದರ ವೆಚ್ಚ $8,000 ಆಗುತ್ತದೆ. ಅದರಲ್ಲಿ $3,000 ಇಂಧನ ವೆಚ್ಚವಾದರೆ ಕಂಪನಿಯ ನಿವ್ವಳ ಲಾಭಾಂಶ ಕೇವಲ 900 ಆಗಿರುತ್ತದೆ. ಕಳೆದ 2-3 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ನಿರಂತರವಾಗಿ ಏರಿಳಿತಗಳಿಗೆ ಒಳಗಾಗ್ತಾ ಇದೆ. ಪರಿಣಾಮ ಕಚ್ಚಾ ತೈಲದ ಬೆಲೆ ಸ್ಥಿರವಾಗಿ ಇರುತ್ತಿಲ್ಲ. ಪ್ರತಿ ಬ್ಯಾರೆಲ್ ತೈಲ ದರ $80ನಿಂದ $100ಗೆ ಏರಿತು ಅಂದಿಟ್ಕೊಳ್ಳಿ. ನೀವು ಪಾವತಿಸಿರುವ 8,000 ಟಿಕೆಟ್ ಬೆಲೆಯಲ್ಲಿ ಇಂಧನ ಖರ್ಚು 3,000ದಿಂದ 3,900ಗೆ ಏರಿಕೆಯಾಗುತ್ತದೆ. ಆಗ ನಿವ್ವಳ ಲಾಭಾಂಶದ ಮಾರ್ಜಿನ್ ಶೂನ್ಯವಾಗುತ್ತದೆ. ಆಗ ಲಾಭಾಂಶ ಅನ್ನೋದು ಇರೋದೇ ಇಲ್ಲ. ಇಷ್ಟು ಲೆಕ್ಕ ನೋಡಿದ ಮೇಲೆ ನಿಮಗೆ ಅನಿಸಬಹುದು, ಯಾವುದೇ ವಿಮಾನಯಾನ ಸಂಸ್ಥೆಗಳು ಇಂತಹ ಖರ್ಚು ವೆಚ್ಚಗಳನ್ನು ಲೆಕ್ಕ ಹಾಕಿ ಮುಂದುವರಿಯೋದಿಲ್ಲವಾ ಅಂತ ಪ್ರಶ್ನಿಸಬಹುದು. ಖಂಡಿತವಾಗಿಯೂ ಇಂಡಿಗೋ ಕೂಡ ಇಂತಹ ಏರಿಳಿತಗಳನ್ನು ನೋಡಿಕೊಂಡೇ ತನ್ನ ದರ ನಿಗದಿಪಡಿಸಿರುತ್ತದೆ. ಆದರೆ ಭಾರತದಂತಹ ತೈಲ ದರ ಸೂಕ್ಷ್ಮ ರಾಷ್ಟ್ರಗಳಲ್ಲಿ ಇಂಧನ ಬೆಲೆ ನಂಬಿಕೊಂಡು ವ್ಯವಹಾರ ಬಿಸ್ನೆಸ್ ಮೇಲೆತ್ಕೊಂಡು ಹೋಗೋದು ನಿಜಕ್ಕೂ ಸವಾಲಿನ ಕೆಲಸ. ದಿನದಿಂದ ದಿನಕ್ಕೆ ಬದಲಾಗುವ ತೈಲ ಬೆಲೆಗಳು ಒಂದರ್ಥದಲ್ಲಿ ದೇಶೀಯ ವಿಮಾನಯಾನ ಸಂಸ್ಥೆಗಳನ್ನು ಹೈರಾಣು ಮಾಡುತ್ತವೆ. ಅದರಲ್ಲೂ ಮಧ್ಯಮ ವರ್ಗವನ್ನೇ ನಂಬಿಕೊಂಡಿರುವ ಭಾರತದಂತಹ ದೇಶದಲ್ಲಿ ಟಿಕೆಟ್ ಬೆಲೆಯನ್ನ ಪದೇ ಪದೇ ಪರಿಷ್ಕರಣೆ ಮಾಡುವುದು ಸಹ ಸಾಧ್ಯವಿಲ್ಲ. ಒಂದು ವೇಳೆ ನೀವೇನಾದರೂ $500 ದರ ಏರಿಸಿದ್ರೆ ಸಾಕು, ಜನ ನಿಮ್ಮ ಫ್ಲೈಟ್ ಏರೋದನ್ನೇ ಬಿಟ್ಟು ಬಿಡ್ತಾರೆ. ಅದರಲ್ಲೂ ಇಂಡಿಗೋದಂತಹ ಮಧ್ಯಮ ತರಗತಿಯ ವಿಮಾನಯಾನ ಸಂಸ್ಥೆಗಳಿಗೆ ಇದು ದೊಡ್ಡ ಪೆಟ್ಟು ನೀಡುತ್ತೆ.
2023 ಹಾಗೂ 2024ರಲ್ಲಿ ಇಂಡಿಗೋದ ತೈಲ ವೆಚ್ಚವನ್ನು ಗಮನಿಸಿದರೆ ಸಮಸ್ಯೆ ತಿಳಿಯುತ್ತದೆ. ಒಂದೇ ವರ್ಷದ ಅವಧಿಯಲ್ಲಿ 12.8% ಇಂಧನ ವೆಚ್ಚ ಹೆಚ್ಚಳವಾಗಿದೆ. ಅಂದರೆ ಸಂಸ್ಥೆಯ ಇಂಧನ ವೆಚ್ಚ ಸೆಪ್ಟೆಂಬರ್ 2023ರಲ್ಲಿ 5,856 ಕೋಟಿ ರೂಪಾಯಿಗೆ ಇಳಿದರೆ, ಅದೇ 2024ರ ಸೆಪ್ಟೆಂಬರ್ನಲ್ಲಿ ಇಂಧನ ವೆಚ್ಚ 6,605 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಸಂಸ್ಥೆಗೆ ಆಗಬೇಕಾದ ಲಾಭಾಂಶದ ಪ್ರಮಾಣವನ್ನು ಇಂಧನ ವೆಚ್ಚ ತಿಂದು ಹಾಕಿದೆ. ಇದು ಇಂಡಿಗೋ ಸಂಸ್ಥೆ ನಷ್ಟದ ಹಾದಿ ಹಿಡಿಯುವಲ್ಲಿ ಮೊದಲ ಕಾರಣವಾಗಿದೆ. ಇನ್ನು ಸಂಸ್ಥೆಯ ಹಾನಿಗೆ ಮತ್ತೊಂದು ಕಾರಣ ಅಂದರೆ ಗ್ರೌಂಡೆಡ್ ಏರ್ಪ್ಲೇನ್ಸ್ ಆ್ಯಂಡ್ ಆಪರೇಷನಲ್ ಇಶ್ಯೂಸ್, ಅಂದರೆ ವಿಮಾನಗಳ ತಾಂತ್ರಿಕ ಸಮಸ್ಯೆಗಳು ಹಾಗೂ ಕಾರ್ಯಾಚರಣೆಯ ಅಡ್ಡಿಗಳು ಇಂಡಿಗೋ ಸಂಸ್ಥೆಯನ್ನ ಹಾನಿಯತ್ತ ಒಯ್ಯುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಏರ್ಲೈನ್ಸ್ ಕ್ಷೇತ್ರದಲ್ಲಿ ವಿಮಾನಗಳ ಇಂಜಿನ್ ಸಮಸ್ಯೆಗಳು ವಿಮಾನಯಾನ ಸಂಸ್ಥೆಗಳನ್ನು ಬಹುವಾಗಿ ಕಾಡುತ್ತಿದೆ. ನಿಲ್ದಾಣಗಳಲ್ಲಿ ಇನ್ನೇನು ಫ್ಲೈಟ್ ಹಾರಾಟ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಇಂಜಿನ್ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ಇದರಿಂದ ವಿಮಾನಗಳ ಹಾರಾಟ ವಿಳಂಬ, ಪ್ರಯಾಣಿಕರ ಅನಾನುಕೂಲತೆ ಹೀಗೆ ಅನೇಕ ಸಮಸ್ಯೆಗಳು ಶುರುವಾಗುತ್ತಿವೆ. ಇದರಿಂದಾಗಿ ಕಾರ್ಯಾಚರಣೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತಿವೆ. ಅಲ್ಲದೆ ಇದು ಸಂಸ್ಥೆಯ ಆದಾಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ. ಈ ಕೋಷ್ಟಕವನ್ನೊಮ್ಮೆ ನೋಡಿ. 2024ರಲ್ಲಿ ಇಂಡಿಗೋದ ಆದಾಯ 71,231 ಕೋಟಿ ಇದೆ. ಸುಮಾರು 367 ಏರ್ಕ್ರಾಫ್ಟ್ಗಳು ಹಾರಾಟ ನಡೆಸ್ತಾ ಇವೆ. ಪ್ರತಿ ವಿಮಾನ ವಾರ್ಷಿಕವಾಗಿ 194 ಕೋಟಿ ರೂಪಾಯಿ ಆದಾಯ ತರುತ್ತಿದೆ. ಪ್ರತಿ ವರ್ಷ 60 ಏರ್ಕ್ರಾಫ್ಟ್ಗಳ ವಾರ್ಷಿಕ ಆದಾಯ 11,640 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಕಾರ್ಯಾಚರಣೆಯಲ್ಲಿರುವ ವಿಮಾನಗಳ ಆದಾಯದ ಕೋತಾದಿಂದಾಗಿಯೇ ಸಂಸ್ಥೆ ನಷ್ಟ ಅನುಭವಿಸುತ್ತಿದೆ. ಗ್ರಾಹಕರಿಗೆ ಸೇವೆ ಕೊಡೋದನ್ನು ನಿಲ್ಲಿಸಬಾರದು ಹಾಗೂ ಪ್ರಯಾಣಿಕರ ಸಂತೃಪ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಸಂಸ್ಥೆ ವಿಮಾನಗಳನ್ನು ಲೀಸ್ಗೆ ಪಡೆಯುತ್ತದೆ. ಅದನ್ನೇ ACMI ಎನ್ನಲಾಗುತ್ತೆ. ಅಂದರೆ ಏರ್ಕ್ರಾಫ್ಟ್ ಕ್ರೀವ್ ಮೇಂಟೆನೆನ್ಸ್ ಆ್ಯಂಡ್ ಇನ್ಶೂರೆನ್ಸ್, ಅಂದರೆ ಏರ್ಕ್ರಾಫ್ಟ್ಗಳ ಗುತ್ತಿಗೆ, ಸಿಬ್ಬಂದಿ ವೇತನ ಹಾಗೂ ಬಾಕಿ ಖರ್ಚು. ತಾತ್ಕಾಲಿಕವಾಗಿ ಎದುರಾಗುವ ಸಮಸ್ಯೆಗಳನ್ನು ನೀಗಿಸಲು ಈ ACMI ಬಳಸಲಾಗುತ್ತೆ. ಆದರೆ ಇದರ ಖರ್ಚು ವೆಚ್ಚಗಳೇ ಇಂಡಿಗೋ ಸಂಸ್ಥೆಯನ್ನ ಹೈರಾಣು ಮಾಡಿವೆ. 2023ರಿಂದ 24ರ ವರ್ಷದ ಅವಧಿಯಲ್ಲಿ ACMI ವೆಚ್ಚ 290% ಹೆಚ್ಚಳವಾಗಿದೆ. 2023ರಲ್ಲಿ 195 ಕೋಟಿ ಇದ್ದದ್ದು ಈ ವರ್ಷ 763 ಕೋಟಿಗೆ ಬಂದು ನಿಂತಿದೆ. ಇನ್ನು ಲೀಸ್ ಮೇಲೆ ಪಡೆದ ಫ್ಲೈಟ್ಗಳ ಹೆಚ್ಚುವರಿ ಬಾಡಿಗೆ, ರಿಪೇರಿ ನಿರ್ವಹಣಾ ಖರ್ಚು ಸೇರಿದಂತೆ ಇತರೆ ವೆಚ್ಚಗಳ ಪ್ರಮಾಣ 30% ಏರಿಕೆಯಾಗಿದೆ. ಇನ್ನು ಇಂಡಿಗೋ ನಷ್ಟಕ್ಕೆ ಮೂರನೇ ಕಾರಣ ಅಂದರೆ ನಾನ್ ಫ್ಯೂಯಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅಂದರೆ ಇಂಧನೇತರ ಕಾರ್ಯಾಚರಣೆಯ ವೆಚ್ಚಗಳು ಏರ್ತಾ ಇರುವುದು. ಅಂದಹಾಗೆ ವಿಮಾನಯಾನ ಸಂಸ್ಥೆಗಳಿಗೆ ಲ್ಯಾಂಡಿಂಗ್ ಶುಲ್ಕ, ಪಾರ್ಕಿಂಗ್ ಶುಲ್ಕ, ಪಾರ್ಕಿಂಗ್ ಸೇವಾ ಶುಲ್ಕ ಹಾಗೂ ಟರ್ಮಿನಲ್ ನೇವಿಗೇಷನ್ ಫೀಸ್, ಗ್ರೌಂಡ್ ಹ್ಯಾಂಡ್ಲಿಂಗ್ ಫೀಸ್ ಹೀಗೆ ಸಣ್ಣ ಪುಟ್ಟ ಶುಲ್ಕಗಳು ಕಳೆದೊಂದು ವರ್ಷದಲ್ಲಿ ಸಾಕಷ್ಟು ಏರಿಕೆ ಕಂಡಿದೆ. ಇದರೊಂದಿಗೆ ಏರ್ಪೋರ್ಟ್ಗಳ ದುಬಾರಿ ಚಾರ್ಜಸ್ಗಳು ಕೂಡ ಸಂಸ್ಥೆಯನ್ನ ಹೈರಾಣು ಮಾಡುತ್ತಿವೆ. ಉದಾಹರಣೆಗೆ ಬೆಂಗಳೂರು, ಹೈದರಾಬಾದ್, ಕೊಚ್ಚಿ, ಕಣ್ಣೂರು, ಚೆನ್ನೈ, ಮಂಗಳೂರು, ಗೋವಾ, ಲಕ್ನೌ, ಅಹಮದಾಬಾದ್ ಮುಂತಾದ ವಿಮಾನ ನಿಲ್ದಾಣಗಳ ಶುಲ್ಕ ಕೂಡ 2% 200% ಏರಿಕೆಯಾಗಿದೆ. ಕಳೆದೊಂದು ವರ್ಷದಲ್ಲಿ ಇಂಡಿಗೋದ ಏರ್ಪೋರ್ಟ್ ಫೀಸ್ ಮತ್ತು ಚಾರ್ಜಸ್ಗಳು 41.1% ಏರಿಕೆಯಾಗಿದೆ. ಇಂತಹ ಹಲವು ಕಾರಣದಿಂದಾಗಿ ಇಂಡಿಗೋ ವಿಮಾನಯಾನ ಸಂಸ್ಥೆ ಭಾರಿ ಪ್ರಮಾಣದ ನಷ್ಟದಲ್ಲಿದೆ. ಕೇವಲ ಇಂಡಿಗೋ ಸಂಸ್ಥೆಯೊಂದೇ ಅಲ್ಲ, ಭಾರತದಲ್ಲಿರುವ ಪ್ರತಿ ವಾಯುಯಾನ ಸಂಸ್ಥೆ ಕೂಡ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಹಾಗಾದರೆ ಈ ಸಮಸ್ಯೆಯಿಂದ ಹೊರಬರಲು ಇಂಡಿಗೋ ಯಾವುದೇ ಪ್ರಯತ್ನವನ್ನ ಮಾಡುತ್ತಿಲ್ಲವೇ ಅಥವಾ ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲವೇ ಅಂತ ಪ್ರಶ್ನೆಗಳು ಏಳಬಹುದು. ಖಂಡಿತವಾಗಿಯೂ ವಿಮಾನಯಾನ ಸಂಸ್ಥೆಗಳ ಈ ಸಮಸ್ಯೆಗಳಿಗೆ ಪರಿಹಾರವಿದೆ. ಜೊತೆಗೆ ಇಂಡಿಗೋ ಈಗಾಗಲೇ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡ್ತಿದೆ. ಬಂಡವಾಳ ಹರಿವಿಗೂ ಆದ್ಯತೆ ನೀಡುತ್ತಾ ವಾಯುಯಾನ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಎಲ್ಲಾ ಪ್ರಯತ್ನಗಳನ್ನು ಸಂಸ್ಥೆ ಮಾಡ್ತಿದೆ. ಕಡಿಮೆ ವೆಚ್ಚದ ಫಿಲಾಸಫಿಯಿಂದ ಹೊರಬಂದಿರುವ ಇಂಡಿಗೋ ತನ್ನ ವಿಮಾನಗಳಲ್ಲಿ ಬಿಸಿನೆಸ್ ಕ್ಲಾಸ್ ರೂಟ್ಗಳನ್ನು ಪರಿಚಯಿಸಿದೆ. ದೆಹಲಿ ಮುಂಬೈ ಮಾರ್ಗದಲ್ಲಿ ಈ ವಿಮಾನಗಳು ಕಾರ್ಯಾಚರಣೆ ನಡೆಸ್ತಾ ಇದೆ. ಇನ್ನು ಡೊಮೆಸ್ಟಿಕ್ ಏರ್ಲೈನ್ಸ್ನಲ್ಲಿ ಹೆಚ್ಚುತ್ತಿರುವ ಪೈಪೋಟಿ ಹಿನ್ನೆಲೆಯಲ್ಲಿ ಇಂಡಿಗೋ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳಿಗೆ ಹೆಚ್ಚು ಒತ್ತಡ ನೀಡುತ್ತಿದೆ. ಶ್ರೀಲಂಕಾ, ಮಲೇಷ್ಯಾ, ಇಂಡೋನೇಷ್ಯಾ ಮುಂತಾದ ರಾಷ್ಟ್ರಗಳಿಗೆ ಸಂಸ್ಥೆ ತನ್ನ ವಿಮಾನವನ್ನ ಹಾರಾಟ ನಡೆಸ್ತಾ ಇದೆ. ಇನ್ನು ಕೊನೆಯದಾಗಿ ಸಂಸ್ಥೆಯ ವಿಮಾನಗಳಲ್ಲಿ ಪ್ರಯಾಣ ನಡೆಸುವ ರಿಪೀಟ್ ಪ್ರಯಾಣಿಕರಿಗಾಗಿ ಬ್ಲೂ ಚಿಪ್ ಲಾಯಲ್ಟಿ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದೆ. ಆದರೆ ಇಷ್ಟೆಲ್ಲ ಹರಸಾಹಸದ ಬಳಿಕ ಈಗಲೂ ಸಂಸ್ಥೆ ಸಾಕಷ್ಟು ನಷ್ಟದಲ್ಲಿಯೇ ತೆವಳುತ್ತಾ ಸಾಕ್ತಿದೆ. ಇಂಡಿಗೋ ಸಂಸ್ಥೆಯನ್ನ ಬದಿಗಿಟ್ಟು ನೋಡಿದ್ರೂ ಭಾರತೀಯ ವಾಯುಯಾನ ಮಾರುಕಟ್ಟೆ ಲಾಭದಾಯಕವಾಗಿ ಏನೂ ಇಲ್ಲ. ಹೀಗಿದ್ರೂ ಈಗಲೂ ಭಾರತೀಯ ಏರ್ಲೈನ್ಸ್ ಕ್ಷೇತ್ರ ಪ್ರವೇಶಿಸಲು ಟಾಟಾ, ಅಕಾಸಾ, ಏರ್ ಇಂಡಿಗೋ ಮುಂತಾದ ಸಂಸ್ಥೆಗಳು ಉತ್ಸುಕವಾಗಿದೆ. ಹಾಗಾದರೆ ಇದಕ್ಕೆ ಕಾರಣವೇನು ಅನ್ನೋದನ್ನ ನೋಡಿದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗ್ತಿರೋದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇತ್ತೀಚಿನ ದಿನಗಳಲ್ಲಿ ಭಾರತೀಯ ವಾಯುಯಾನ ಕ್ಷೇತ್ರ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ.
ಅಮೆರಿಕ, ಚೀನಾ ಹೊರತುಪಡಿಸಿದರೆ ಭಾರತವೇ ಅತಿ ಹೆಚ್ಚು ವಿಮಾನ ಪ್ರಯಾಣಿಕರನ್ನ ಹೊಂದಿರುವ ದೇಶವಾಗಿದೆ. ದೇಶೀಯ ವಿಮಾನಯಾನ ಕ್ಷೇತ್ರ, ಅಂತಾರಾಷ್ಟ್ರೀಯ ವಿಮಾನ ಕ್ಷೇತ್ರದಲ್ಲಿ ಭಾರಿ ಬೇಡಿಕೆ ಕಂಡುಬರ್ತಿದೆ. 2024ರ ವಿತ್ತೀಯ ವರ್ಷದಲ್ಲಿ ಡೊಮೆಸ್ಟಿಕ್ ಪ್ಯಾಸೆಂಜರ್ಗಳ ಸಂಖ್ಯೆ 13% ಏರಿಕೆಯಾಗಿದ್ದರೆ ಇಂಟರ್ನ್ಯಾಷನಲ್ ಪ್ರಯಾಣಿಕರ ಸಂಖ್ಯೆ 22% ಬೆಳವಣಿಗೆ ಕಂಡಿದೆ. ನಮ್ಮ ಡೊಮೆಸ್ಟಿಕ್ ಏರ್ಲೈನ್ಸ್ ಕೆಪಾಸಿಟಿ 15.5 ಮಿಲಿಯನ್ ಸೀಟ್ ಆಗಿದ್ರೆ ಚೀನಾದ್ದು 67.8 ಮಿಲಿಯನ್ ಆಗಿದೆ. ಅದರಂತೆ ಅಮೆರಿಕ ಆಸನ ಸಾಮರ್ಥ್ಯ 86.1 ಮಿಲಿಯನ್ ಆಗಿದೆ. ಹೀಗೆ ದೊಡ್ಡ ಮಟ್ಟದ ಬೇಡಿಕೆಗಳು ದೇಶದಲ್ಲಿದೆ. ಇದೇ ಬೇಡಿಕೆ ಕಾರಣದಿಂದ ಭವಿಷ್ಯದಲ್ಲಿ ವಾಯುಯಾನ ಕ್ಷೇತ್ರದಲ್ಲಿ ಮಿಂಚಬಹುದು ಎನ್ನುವ ಆಸೆ, ನಿರೀಕ್ಷೆ ಸಂಸ್ಥೆಗಳಿಗೆ ಬಂದಿದೆ. ನಿಸ್ಸಂಶಯವಾಗಿ ಭಾರತ ವಾಯುಯಾನ ಕ್ಷೇತ್ರದಲ್ಲಿ ದೊಡ್ಡ ಮಾರುಕಟ್ಟೆಯಾಗಿದೆ. ಆದರೆ ಈಗಿರುವ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿದರೆ ಏರ್ಲೈನ್ಸ್ ಸಂಸ್ಥೆಗಳನ್ನು ಲಾಭದಾಯಕವಾಗಿ ನಡೆಸೋದರ ಜೊತೆಗೆ ಪ್ರಯಾಣಿಕರ ಜೇಬಿಗೆ ಹೊರೆಯಾಗದಂತೆ ನೋಡಿಕೊಳ್ಳಬಹುದಾಗಿದೆ. ಏರ್ಪೋರ್ಟ್ಗಳಲ್ಲಿರುವ ದುಬಾರಿ ಶುಲ್ಕಗಳಿಗೆ ಕತ್ತರಿ ಹಾಕಬೇಕಿದೆ. ಇನ್ನಷ್ಟು ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಬೇಕಿದೆ. ಜೊತೆಗೆ ಹಣಕಾಸಿನ ಭದ್ರತೆ ನೀಡಲು ಸರ್ಕಾರವು ಯೋಚಿಸಬೇಕಿದೆ. ಅಲ್ಲದೆ ಸರ್ಕಾರದಿಂದ ವಾಯುಯಾನ ಸಂಸ್ಥೆಗಳಿಗೆ ಕೊಂಚ ರಿಲೀಫ್ ನೀಡುವಂತಹ ನಿಲುವುಗಳನ್ನು ಪ್ರಕಟಿಸಬೇಕಿದೆ. ಅಂದಾಗ ಮಾತ್ರ ಭಾರತೀಯ ವಾಯುಯಾನ ಕ್ಷೇತ್ರ ಉದ್ಯಮ ಸ್ನೇಹಿ ಆಗೋದ್ರ ಜೊತೆಗೆ ಪ್ರಯಾಣಿಕರನ್ನ ಸೆಳೆಯುವಲ್ಲಿಯೂ ಮುಂಚೂಣಿಯಲ್ಲಿ ನಿಲ್ಲುತ್ತದೆ. ಆ ಕಾಲ ಬೇಗ ಬರಲಿ ಎಂದು ಆಶಿಸುತ್ತಾ ಇಂದಿನ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.